ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್. ವೆಲ್ಕಮ್ ಟು JC ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಸೊ ಎಸ್ಟರ್ಡೇ ಒಂದು ವಿಡಿಯೋ ನಿಮಗೆ ತಿಳಿಸಿದ್ವಿ. ಅದರಲ್ಲಿ Q3 ರಿಸಲ್ಟ್ಸ್ ಅಂದರೆ ಏನು, ದಟ್ ಈಸ್ ಕ್ವಾರ್ಟರ್ ರಿಸಲ್ಟ್ಸ್ ಅಂದರೆ ಏನು. ಸೊ Q3 ರೀಸೆಂಟಾಗಿ ಬಂತು. ಸೊ ಕ್ವಾರ್ಟರ್ ರಿಸಲ್ಟ್ಸ್ ಅಂದರೆ ಏನು, ಅದು ಯಾವ ಥರ ಕಂಪ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಏನು ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸಿದ್ವಿ. ಸೊ ಇವತ್ತಿನ ಟಾಪಿಕ್ ಬಂದು ಡಿವಿಡೆಂಡ್ ಅಂದರೆ ಏನು. ಸೊ ಈ ಡಿವಿಡೆಂಟು ಯಾವ್ಯಾವ ಕಂಪ್ನಿಗಳು ಕೊಡ್ತಾ ಇದೆ ಅಪ್ಕಮಿಂಗ್ ಡೇಸಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀವಿ. ಸೊ ಡಿವಿಡೆಂಟ್ ಇಸ್ ಅನ್ ಎಕ್ಸ್ಟ್ರಾ ಅಮೌಂಟ್ ಗಿವನ್ ಬೈ ಕಂಪನಿ ಟು ದ ಶೇರ್ ಹೋಲ್ಡರ್. ಸೊ ಒಂದು ಕಂಪನಿ ಆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಗೆ ಒಂದು ಎಕ್ಸ್ಟ್ರಾ ಅಮೌಂಟ್ ಕೊಡೋದನ್ನ ನಾವು ಡಿವಿಡೆಂಟ್ ಅಂತ ಕರಿತೀವಿ. ಈ ಒಂದು ಡಿವಿಡೆಂಟು ಕಂಪನಿಯವರು ಡೈರೆಕ್ಟ್ ಅವರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ದ ಶೇರ್ ಹೋಲ್ಡರ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇದನ್ನ ನಾವು ಡಿವಿಡೆಂಟ್ ಅಂತ ಕರಿತೀವಿ. ಸೊ ಅಪ್ಕಮಿಂಗ್ ಡಿವಿಡೆಂಟ್ಸ್ ಯಾವ್ಯಾವುದು ಅಂದರೆ, ಸೊ ನಮ್ಮ ನೆಕ್ಸ್ಟ್ ಬರೋ ಡಿವಿಡೆಂಟ್ಸ್ ಅಲ್ಲಿ ಸೊ ONGC ಅಂತ ಒಂದು ಕಂಪ್ನಿ ಇದೆ. ONGC, ಸೊ ದೇ ಆರ್ ಗಿವಿಂಗ್ ಡಿವಿಡೆಂಟ್ಸ್ ಇನ್ ದ ಅಪ್ಕಮಿಂಗ್ ಡೇಸ್. ನೆಕ್ಸ್ಟ್ ಒಂದು ಬಂದು ಪವರ್ ಗ್ರಿಡ್ ಒಳ್ಳೆ ಒಂದು ಕಂಪನಿ, ಅದು ನಮಗೆ ಒಂದು ಡಿವಿಡೆಂಡ್ ಕೊಡ್ತಾ ಇದೆ ಅಪ್ಕಮಿಂಗ್ ಡೇಸ್ ಅಲ್ಲಿ. ನೆಕ್ಸ್ಟ್ ಒನ್ ಕೋಲ್ ಇಂಡಿಯಾ, ಸೊ ಅಪ್ಕಮಿಂಗ್ ಡೇಸ್ ಮೇ ಬಿ ಇನ್ ದ ಮಂತ್ ಆಫ್ ಫೆಬ್ರವರಿ ದೇ ಆರ್ ಗಿವಿಂಗ್ ಡಿವಿಡೆಂಡ್ಸ್. ನೆಕ್ಸ್ಟ್ ಒನ್ ಬಂದು ಅದ್ವಾನಿ ಹೋಟೆಲ್ಸ್, ಸೊ ಅದ್ವಾನಿ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಅಂತ ಈ ಒಂದು ಕಂಪ್ನಿನೂ ಅಪ್ಕಮಿಂಗ್ ಡೇಸ್ ಅಲ್ಲಿ ನಮಗೆ ಡಿವಿಡೆಂಡ್ಸ್ ಕೊಡ್ತಾ ಇದೆ. ನೆಕ್ಸ್ಟ್ ಒನ್ ಬಂದು PTC ಇಂಡಿಯಾ ಅಂತ, ಸೊ ಇದು ಒಂದು ಒಳ್ಳೆ ಕಂಪ್ನಿ. ಸೊ ಇದು ಕೂಡ ನಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಡಿವಿಡೆಂಡ್ಸ್ ಕೊಡ್ತಾ ಇದ್ದಾರೆ. ದ ನೆಕ್ಸ್ಟ್ ಕಂಪನಿ GSFC. ಸೊ GSFC ಅಂತ ಒಂದು ಕಂಪನಿ ಇನ್ ದ ಮಂತ್ ಆಫ್ ಫೆಬ್ರವರಿ ದೇ ಆರ್ ಗಿವಿಂಗ್ ಡಿವಿಡೆಂಡ್ಸ್. ನೆಕ್ಸ್ಟ್ ಒಂದು REC ಲಿಮಿಟೆಡ್ ಅಂತ, ಸೊ ಈ ಒಂದು ಕಂಪ್ನಿ ಇನ್ ದ ಮಂತ್ ಆಫ್ ಮಿಡ್ ಆಫ್ ಫೆಬ್ರವರಿ ಆರ್ ಅಟ್ ದ ಎಂಡ್ ಆಫ್ ಫೆಬ್ರವರಿ ದೇ ಆರ್ ಗಿವಿಂಗ್ ಡಿವಿಡೆಂಡ್ಸ್ ಟು ದೇರ್ ಶೇರ್ ಹೋಲ್ಡರ್ಸ್. ದ ಲಾಸ್ಟ್ ಕಂಪನಿ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಅಂತ, ಸೊ ಈ ಒಂದು ಕಂಪನಿ ಇನ್ ದ ಮಂತ್ ಆಫ್ ಫೆಬ್ರವರಿ ಆರ್ ಇನ್ ದ ಎಂಡ್ ಆಫ್ ಫೆಬ್ರವರಿ ದೇ ಆರ್ ಗಿವಿಂಗ್ ಡಿವಿಡೆಂಡ್ಸ್. ಸೊ ಈ ಒಂದು ಫ್ಯೂ ಕಂಪನೀಸ್ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಡಿವಿಡೆಂಡ್ಸ್ ಕೊಡ್ತಾರೆ ಅಂತ, ಅದು ಎಷ್ಟು % ಡಿವಿಡೆಂಡ್ ಕೊಡ್ತಾರೆ, ಯಾವ ಬೇಸ್ ಮೇಲೆ ಕೊಡ್ತಾರೆ, ಸೊ ಯಾವಾಗ ಕೊಡ್ತಾರೆ, ಸೊ ಈಗ ನೀವೇನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಡಿವಿಡೆಂಡ್ ಸಿಗುತ್ತಾ ಸಿಗಲ್ವಾ, ಯಾವಾಗ ಪರ್ಚೇಸ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಕಂಪ್ಲೀಟ್ ವಿಡಿಯೋ ಇನ್ ಡೀಟೇಲ್ ಆಗಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇನ್ ವಿಡಿಯೋನ ನಾವು ಮಂಡೇ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಆ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಥ್ಯಾಂಕ್ ಯು.